ಈ ಮನೆಯಲ್ಲಿ ನನಗಿಂತ ಹೆಚ್ಚಿನ ಅಧಿಕಾರ ಪಡೆದವನು ಒಬ್ಬನೂ ಇಲ್ಲ, ನಿಮ್ಮನ್ನು ಬಿಟ್ಟು ಮಿಕ್ಕ ಎಲ್ಲವನ್ನು ನನಗೆ ಅಧೀನ ಮಾಡಿದ್ದಾರೆ, ನೀವು ಅವರ ಧರ್ಮಪತ್ನಿ ಅಲ್ಲವೇ? ಹೀಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಕೃತ್ಯವನ್ನೆಸಗಿ ದೇವರಿಗೆ ವಿರುದ್ಧ ಹೇಗೆ ಪಾಪ ಮಾಡಲಿ ಎಂದು ಆಕೆಗೆ ಉತ್ತರ ಕೊಟ್ಟ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ದೇವರು ನಮಗೆ ಒಂದು ಪ್ರಾರ್ಥನಾ ಸಭೆಯಲ್ಲಿ, ಒಂದು ಪ್ರೇಯರ್ ಗ್ರೂಪಲ್ಲಿ, ಒಂದು ಮಿನಿಸ್ಟ್ರಿನಲ್ಲಿ ದೇವರು ನಮ್ಮನ್ನು ಇರಿಸಿದ್ದಾದರೆ ಆ ಒಂದು ಕೃಪೆ ಕೊಟ್ಟೇ ಇರಿಸ್ತಾರೆ, ಅಭಿಷೇಕ ಕೊಟ್ಟು ನಮ್ಮನ್ನು ಇರಿಸ್ತಾರೆ ಅವರ ಸೇವೆಗಾಗಿ. ನಿಜವಾದ ಒಂದು ಕೃಪೆ ನಿನ್ನಲ್ಲಿ ಇರೋದಾದರೆ, ನಿಜವಾದ ಒಂದು ಅಭಿಷೇಕ ನಿನ್ನ ಮೇಲೆ ಇರೋದಾದರೆ ಅದನ್ನು ಈ ರೀತಿಯಲ್ಲಿ ಗುರುತಿಸ್ಕೋಬೋದು. ಯಾವ ರೀತಿಯಲ್ಲಿ ಅಂದರೆ, ಇಲ್ಲಿ ನನ್ನ ಸ್ಥಾನ ಏನು, ವಾಟ್ ಈಸ್ ಮೈ ಪೊಸಿಷನ್ ಇನ್ ದಿಸ್ ಮಿನಿಸ್ಟ್ರಿ, ವಾಟ್ ಈಸ್ ಮೈ ಡ್ಯೂಟಿ ಇನ್ ದಿಸ್ ಮಿನಿಸ್ಟ್ರಿ. ಈ ಮಿನಿಸ್ಟ್ರಿಯಲ್ಲಿ ನನ್ನ ಕೆಲಸ ಏನು, ನಾನು ಏನು ಮಾಡಬೇಕು, ಏನು ಮಾಡಬಾರ್ದು. ಎಲ್ಲ ಮಾಡೋದಲ್ಲ ಅಂದರೆ ಎಲ್ಲ ಕಡೆ ಗಮನ ಬೇಡ ಅಂತಲ್ಲ ನಾನು ಹೇಳ್ತಾ ಇರೋದು. ನನಗೆ ನಾನು ಏನು ಮಾಡ್ಬೋದು, ವಾಟ್ ಈಸ್ ಮೈ ಕಾಲಿಂಗ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ವೇರ್ ಐ ಕ್ಯಾನ್ ಎಕ್ಸಸೈಸ್ ಮೈ ಪವರ್ ಆರ್ ಮೈ ಗಿಫ್ಟ್. ದೇವರು ನನಗೆ ಕೊಟ್ಟ ಗಿಫ್ಟ್ ಅಥವಾ ಆ ಶಕ್ತಿ ಎಲ್ಲಿ ನಾನು ಎಕ್ಸಸೈಸ್ ಮಾಡ್ಬೋದು, ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಎಕ್ಸಸೈಸ್ ಮಾಡ್ಬೋದು, ಎಲ್ಲಿ ಮಾಡಬಾರ್ದು, ಯಾವುದಕ್ಕೆಲ್ಲ ನನಗೆ ಅಧಿಕಾರ ಇದೆ, ಯಾವುದಕ್ಕೆಲ್ಲ ಇಲ್ಲ, ಆ ಒಂದು ಜ್ಞಾನ, ಆ ಒಂದು ಸ್ಪಿರಿಚುವಲ್ ಕಾಮನ್ ಸೆನ್ಸ್, ಆಧ್ಯಾತ್ಮಿಕವಾದ ಒಂದು ಕಾಮನ್ ಸೆನ್ಸ್ ನಮಗಿರುತ್ತೆ. ನಿಜವಾದ ಒಂದು ಅಭಿಷೇಕ ನಮ್ಮಲ್ಲಿದ್ದರೆ